ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಕ್ಯಾಬೇಜ್ ಮಂಚೂರಿ ಮಾಡುವ. ತುಂಬಾ ಟೇಸ್ಟಿಯಾಗಿರುವಂತಹ ಕ್ಯಾಬೇಜ್ ಮಂಚೂರಿ ಮಾಡುವ. ನಾನಿಲ್ಲಿ ಕ್ಯಾಬೇಜ್ ಮಂಚೂರಿ ಮಾಡೋದಕ್ಕೆ 3 ಕ್ಯಾಬೇಜ್ ತೊಗೊಂಡಿದ್ದೀನಿ. ತುಂಬಾ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿರಬೇಕು, ಅಷ್ಟು ನೈಸಾಗಿ ಹಚ್ಚಿಟ್ಕೊಳ್ಳುವ. ನೋಡಿ, ನಾನು ಈ ಥರ ಹಚ್ಚಿದ್ದೀನಿ. ನೀವೆಷ್ಟು ನೈಸ್ ಆಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ನೋಡಿ, ಇದನ್ನು ಈಗ ನೀಟಾಗಿ ತೊಳ್ಕೊಂಡು ತಗೊಂಡು ಬರುವ. ಚೆನ್ನಾಗಿ ತೊಳ್ಕೊಬೇಕು. ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ. ನೋಡಿ, ಈಗ ತೊಳೆದ ಮೇಲೆ 1 ಚಮಚ ಉಪ್ಪು, 1 ಚಮಚ ಗರಂ ಮಸಾಲ ಪುಡಿ, 2 ಚಮಚ ಖಾರದ ಪುಡಿ, 3 ಚಮಚ ಮೈದಾ ಹಿಟ್ಟು, 3 ಚಮಚ ಕಡಲೆ ಹಿಟ್ಟು, 4 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ನಂತರ 1 ಚಮಚದಷ್ಟು ನಾನು ವೆನೆಗರ್ ಹಾಕ್ಕೊಂಡಿದ್ದೀನಿ. ನೀವು ಲಿಂಬು ರಸ ಇದ್ದರೂ ಬೇಕಿದ್ದರೆ ಹಾಕ್ಕೊಳ್ಬೋದು. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಈ ಕನ್ಸಿಸ್ಟೆಂಟಲ್ಲಿರಬೇಕು. ಈ ಹದದಲ್ಲಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಈಗ ಕ್ಯಾಬೇಜನ್ನು ಒಂದು ಅರ್ಧ ಗಂಟೆನ ಎತ್ತಿಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿರೋದನ್ನು. ಈಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಬಿಟ್ಕೊಳ್ಳುವ. ಅದನ್ನು ನೋಡಿ, ಈ ಥರ ಬಿಟ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗಬೇಕಿದು. ಇದು ಪೂರ್ತಿನ ನೀಟಾಗಿ ಫ್ರೈ ಮಾಡಿಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೀಗೆ ತಿನ್ನೋದಕ್ಕೂ ತುಂಬಾ ಟೇಸ್ಟಾಗಿರುತ್ತೆ. ನಾವು ಡ್ರೈ ಗೋಬಿ ಅಂತೀವಲ್ಲ, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇಲ್ಲಿ ನೋಡಿ, ಈಗ ಮಂಚೂರಿಗೆ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿ, ಹಸಿಮೆಣಸು, ಈರುಳ್ಳಿ, ಟೊಮೆಟೊ ಸಾಸು, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಮತ್ತು ಸೋಯಾ ಸಾಸ್ ತಗೊಂಡಿದ್ದೀನಿ. ಮತ್ತು ಬೇರೆ ಬಾಣಲೆ ಇಟ್ಕೊಳ್ಳುವ. ಇದಕ್ಕೆ ಒಂದು 4 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳುವ. ನಂತರ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಬಿಡುವ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಿದು, ಜಾಸ್ತಿ ಫ್ರೈ ಆಗಬಾರ್ದು. ಸ್ವಲ್ಪ ಅರ್ಧಂಬರ್ಧ ಫ್ರೈ ಆದರೆ ಸಾಕು. ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳುವ, ಯಾಕಂದರೆ ಸೋಯಾ ಸಾಸಲ್ಲಿ ಉಪ್ಪಿನ ಅಂಶ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ನಂತರ ಒಂದು ಸ್ವಲ್ಪ ಸೋಯಾ ಸಾಸು, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಎಲ್ಲನೂ ಒಂದೊಂದೇ ಚಮಚ ತೊಗೊಂಡಿದ್ದೀನಿ. ಟೊಮೆಟೊ ಕೆಚಪ್ ಮಾತ್ರ ಒಂದು 3 ಚಮಚ ಆಗುವಷ್ಟು ತೊಗೊಂಡಿದ್ದೀನಿ. ನಂತರ ನಾನು 1 ಚಮಚ ಕಾರ್ನ್ಫ್ಲೋರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ.
ಒಂಚೂರು ಸ್ವಲ್ಪ ತೆಳ್ಳಗಿದ್ರೇ ಚಲೋ ಆಗೋದಲ್ವ, ಅದಕ್ಕೋಸ್ಕರ. ಯಾಕಂದರೆ ನಾನು ಕ್ಯಾಬೇಜ್ ಡ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲವೂ ಹೀರ್ಕೊಳ್ಬೇಕಲ್ವ, ಅದಕ್ಕೋಸ್ಕರ. ನೋಡಿ ಈ ಹದದಲ್ಲಿ ನಂತರ ಇದಕ್ಕೊಂದು ಅರ್ಧ ಚಮಚ ಗರಂ ಮಸಾಲ ಪುಡಿ, 1 ಚಮಚ ಖಾರದ ಪುಡಿ. ಇದನ್ನು ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಡ್ಬೋದು. ಯಾಕಂದರೆ ಖಾರ ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬೇಡ. ನೋಡಿ ಈ ಹದದಲ್ಲಿ ಇರಬೇಕು. ಈಗ ನಾವು ಕ್ಯಾಬೇಜ್ ಡ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಸೇರಿಸ್ಕೊಂಡು ಬಿಡುವ. ತುಂಬಾ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ಮಂಚೂರಿ ರೆಡಿಯಾಗಿದೆ. ತುಂಬಾ ಸೂಪರಾಗಿರುತ್ತೆ. ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ ತುಂಬಾ ಟೇಸ್ಟಿಯಾಗಿರುವಂತಹ ಕ್ಯಾಬೇಜ್ ಮಂಚೂರಿ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.